ಮೂಕ ಪ್ರೇಕ್ಷಣಂತೆ ಎಲ್ಲವನ್ನು ನೋಡುತ್ತಾ ನಿಂತು ಬಿಟ್ಟೆ. ಅಲ್ಲಿ ನಡೆದಿದ್ದೆಲ್ಲ ವಿರೋಧಿಸಲು ನನ್ನಿಂದ ಆಗಲಿಲ್ಲ. ನಾನೇಕೆ ಮೌನವಾಗಿ ನಿಂತು ಬಿಟ್ಟೆ? ಪ್ರಾರ್ಥನ ತನ್ನ ಪ್ರೀತಿಸಿದವನು ಮಾಂಗಲ್ಯ ಕಟ್ಟಲೆ ಬೇಡಿಕೊಂಡಾಗಲೂ ನಾನು ವಿಚಲಿತನಾಗಿದ್ದೆ. ನನ್ನ ನಿರ್ಧಾರವನ್ನು ಬದಲಾಯಿಸದೆ ಪ್ರಾರ್ಥನಾಳಿಗೆ ತಾಳಿ ಕಟ್ಟಿದೆನಲ್ಲ, ಏಕೆ? ನಾನೇಕೆ ಹೀಗೆ ಮಾಡಿದೆ? ಏಕೆಂದರೆ ನನ್ನೊಂದಿಗಿರುವ ನನ್ನ ಒಬ್ಬಳು ತಂಗಿ ಕಾಮಿನಿ ಮದುವೆ ನಿಂತು ಹೋಗುತ್ತದೆ ಎನ್ನುವ ಕಾರಣಕ್ಕೋಸ್ಕರ ನಡೆದಿರುವ ಈ ಸಮಾಜದಲ್ಲಿ ನನಗೆ ಮತ್ತು ನನ್ನ ಮನೆತನಕ್ಕೆ ಇರುವ ಗೌರವ ಕುಂದು ಬರುತ್ತದೆ ಎನ್ನುವ ಕಾರಣಕ್ಕೋಸ್ಕರ ಮತ್ತು ಸಮಾಜದಲ್ಲಿ ನಡೆದಿರುವ ಸಾವಿರಾರು ಜನಗಳ ಎದುರುಗಡೆ ಅವಮಾನವೂ ಆಗಬಾರದು ಎನ್ನುವ ಕಾರಣಕ್ಕೋಸ್ಕರ ಪ್ರಾರ್ಥನಾಳಿಗೆ ತಾಳಿ ಕಟ್ಟಿದೆ. ಈಗ ಎಲ್ಲವೂ ಮರೆತು ಹೊಸ ಜೀವನ ಪ್ರಾರಂಭಿಸಬೇಕು. ಕಾಫಿ ಕುಡಿಯಿರಿ. ಹಾಗೆ ಕಾಫಿ ತುಂಬಾ ಚೆನ್ನಾಗಿದೆ. ಹಾ, ಯಾಕೆ? ಏನಾಯ್ತು? ಏನೋ ಬಹಳ ಯೋಚನೆ ಮಾಡ್ತಾ ನಿಂತಿದ್ದೀರಲ್ಲ, ಯಾಕೆ? ನನ್ನ ಮೇಲೆ ಬೇಸರವಾ? ಚೇಚೆ, ಹಾಗೇನಿಲ್ಲ. ಕಾಫಿ ತಂದಿರೋ ಯಾಕೆ? ಕಾಫಿ ತುಂಬಾ ಚೆನ್ನಾಗಿದೆ ಪ್ರಾರ್ಥನಾ. ಯಾಕೆ? ಏನಾಯ್ತು ನಿಮಗೆ? ನೋಡಿ, ಹಿಂದೆ ನಡೆದಿದ್ದ ಘಟನೆಗಳನ್ನ ಮರೆತು ಬಾಳುವುದೇ ನಿಜವಾದ ಬಾಳಿನ ಅರ್ಥ. ಪ್ರಾರ್ಥನಾ, ನಿನ್ನ ಈ ಮಾತಿನಂತೆ ಎಲ್ಲರೂ ಅರಿತು ನಡೆದರೆ ಮುಂದಿನ ಬಾಳು ಸುಂದರವಾದ ಹೂಬಾನವಾಗುತ್ತದೆ. ಹೌದು ನೋಡಿ, ಕಾಯ ವಾಚ ಮನಸ ನಾನು ನಿಮಗೆ ಇನ್ನೆಂದಿಗೂ ಮೋಸ ಮಾಡುವುದಿಲ್ಲ. ಹಿಂದಿನ ಕೈ ಘಟನೆಗಳನ್ನ ಮರಿಕಳಿಸುವುದಿಲ್ಲ. ಈ ಮಾತು ಸತ್ಯ. ಪ್ರಾರ್ಥನಾ, ನಿನ್ನ ಈ ಮಾತು ನನಗೆ ಮರಳು ಗಾಡಿನಲ್ಲಿ ಬಾಯಾರಿ ನೀರಿಗಾಗಿ ಅಲೆಯಲಾಗುವವನಿಗೆ ನೀರು ಸಿಕ್ಕಷ್ಟು ಸಂತೋಷವಾಯಿತು. ನೀನೆಂದಿದ್ದರೂ ನನ್ನ ಬಾಳುವ ಬೆಳಗ ಜ್ಯೋತಿ. ಹೌದು ನೋಡಿ, ಕೈ ಹಿಡಿದ ಗಂಡನೇ ಹೆಂಡತಿಗೆ ತಕ್ಕ ಪತಿ ಎಂದು ತಿಳಿದುಕೊಂಡು ನಿಮ್ಮ ಅರ್ಧಾಂಗಿನಿಯಾಗಿ ಬಾಳುತ್ತೇನೆ. ನಿಮ್ಮ ಪಾದ ಸಾಕ್ಷಿ ಮಾಡಿ ಹೇಳುವೆ. ಪ್ರಾರ್ಥನಾ, ನಾನೊಂದು ಕಂಡ ಕನಸು ಕಲ್ಪನೆ ಆಯ್ತು. ನೀನೇ ನನ್ನ ಕನಸಿನ ಕಣ್ಣೆ.
ಯೋಗದಿ ಪ್ರೇಮ ಆದಿ ಪ್ರೇಮ ಜೀವನವಾದ ಪ್ರೇಮದ ಸಂಗಮ ಏನಾಗಿದೆ ಅಂತ ಮಾತನಾಡ್ತಿದ್ದೆ ಕಾಮಿನಿ. ಪಾಪ ಏನು ಗೊತ್ತೇ ಇಲ್ಲ ನೋಡು. ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ನಿಮ್ಗೊಂದು ತಿಳಿತಾ ಇಲ್ವಾ? ಕಾಮಿನಿ, ನಿಮ್ಮ ಅಣ್ಣನಿಗೆ ಏನೂ ತಿಳಿಯದಿಲ್ಲ ಕಾಣ್ತಿಲ್ಲ. ಸ್ವಲ್ಪ ಬಿಡಿಸಿ ಬಿಡಿಸಿ ಹೇಳಬೇಕಂತ ಕಾಣುತ್ತೆ. ಸ್ವಲ್ಪ ಬಿಡಿಸಿ ಹೇಳು. ಬಾ, ನಿಮ್ಮ ಮಾತು ನನಗಂತೂ ಒಂದೂ ಅರ್ಥವಾಗುತ್ತಿಲ್ಲ. ಏನಾಗಿದೆ ಅಂತ ಈ ರೀತಿ ಮಾತನಾಡ್ತಿದ್ದಾರೆ? ಅಣ್ಣ, ಇವಳು ಎಂಥವಳು ಅಂತ ಗೊತ್ತಿದ್ರು ಇವಳ ಜೊತೆ ಇಷ್ಟೊಂದು ಸದರವಾಗಿ ನಡ್ಕೊಳ್ತಾ ಇದೆಯಲ್ಲ. ಅವಳು ನನ್ನ ಹೆಂಡತಿ ಕಣಮ್ಮ. ಇನ್ನು ಮುಂದೆ ಕಷ್ಟ ಸುಖಗಳು ನೋಡಿಕೊಳ್ಳುವುದು ನಾನೇ ತಾನೆ. ಪ್ರಜ್ವಲ್, ಮದುವೆ ಮಂಟಪದಲ್ಲಿ ಅವಳು ನಡೆದುಕೊಂಡ ರೀತಿ, ಛೆ! ನಿನ್ನ ಜಾಗದಲ್ಲಿ ನಾನು ಏನಾದರೂ ಇದ್ದಿದ್ದರೆ ಅವಳನ್ನು ಅಲ್ಲೇ ಕೊಂದು ಬಿಡುತ್ತಿದ್ದೆ. ನೋಡಿ ಬಾವ, ನನ್ನ ಸ್ವಂತ ವಿಷಯಕ್ಕೆ ನೀವು ತಲೆ ಹಾಕಬೇಡಿ ಪ್ಲೀಸ್. ಅಣ್ಣ, ಇವರು ನನ್ನ ಗಂಡ. ಇವರಿಗೆ ಈ ರೀತಿ ಮಾತಾಡಿದ್ದೆ ಆದ್ರೆ ಇವ್ರನ್ನ ಕರ್ಕೊಂಡು ನಾನು ಈ ಮನೆ ಬಿಟ್ಟು ಹೋಗ್ತೀನಿ. ಕಾಮಿನಿ, ಬೇಡಮ್ಮ. ನಾನು ನಿನ್ನನ್ನು ತುಂಬಾ ಪ್ರೀತಿಯಿಂದ ಬೆಳೆಸಿದ್ದೇನೆ. ನಿನಗೆ ಸ್ವಲ್ಪ ನೋವಾದರೆ ನನಗೆ ದುಃಖವಾಗುತ್ತದೆ. ಹಾಗಾದ್ರೆ ನಾನು ಹೇಳಿದಂತೆ ನೀನು ಇನ್ನು ಮೇಲಿಂದ ನಡ್ಕೊಳ್ಬೇಕು. ಆಯಮ್ಮ, ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಹಾಗೆಯೇ ನಡೆದುಕೊಂಡು ಹೋಗುತ್ತೇನೆ. ನಾನು ನನ್ನ ಗಂಡ ಹೇಗೆ ಹೇಳ್ತೀವೋ ಹಾಗೆ ಇನ್ನು ಮೇಲಿಂದ ನೀವು ಕೇಳಬೇಕು. ಆಯ್ತಮ್ಮ, ಅವಳನ್ನು ನಾನು ವಿಚಾರಿಸುತ್ತೇನೆ. ಪ್ರಜ್ವಲ್, ನಿನ್ನ ಹೆಂಡತಿಯೊಬ್ಬಳು ವ್ಯಚಾರಣಿ. ಅದು ಅಲ್ಲದೆ ನಾನು ಸಾಕಿದ ನಾಯಿ ಅವಳು. ನನಗೆ 1000 ಗಟ್ಟಲೆ ಹಣವನ್ನು ಕೊಡಬೇಕು. ಬಾವ, ನಿಮ್ಮ ಹಣವನ್ನು ನಾನು ಕೊಡುತ್ತೇನೆ. ಅದಷ್ಟು ಹಣ ಬೇಕೋ ಕೇಳು. ಏನು, ಈ ಮನೆಯ ಹಣ ಆಸ್ತಿ ಎಲ್ಲವೂ ನನಗೆ ಕೊಡ್ತೀಯ ಪ್ರಜ್ವಲ್? ಈ ಮನೆಯ ಹಣ ಆಸ್ತಿ ಎಲ್ಲವೂ ನಿಮಗೆ, ನನಗೆ ಮತ್ತು ನನ್ನ ಹೆಂಡತಿ ಕಾಮಿನಿಗೆ ಸೇರಿದ್ದು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲುವುದು ಯಾವ ನ್ಯಾಯ? ನಾನೀಗ ಏನು ಮಾಡಬೇಕಂತ ಹೇಳುವವ? ಏನಿಲ್ಲ, 50,000 ರೂಪಾಯಿಗಳು ವರದಕ್ಷಿಣೆ ರೂಪದಲ್ಲಿ ನನಗೆ ಕೊಡಬೇಕು. ಆದಷ್ಟು ಬೇಗನೆ ನನಗೆ ಮುಟ್ಟಿಸಬೇಕು ಅಷ್ಟೇ. ಆಯ್ತು ಬಾವ, ನನ್ನ ತಂಗಿಯ ಸಂತೋಷಕ್ಕಾಗಿ ನೀವು ಹೇಳಿದಂತೆಯೇ ಕೇಳುತ್ತೇನೆ. 50,000 ರೂಪಾಯಿ ಹಣವನ್ನು ವರದಕ್ಷಿಣೆ ರೂಪದಲ್ಲಿ ಪಡೆಯಬೇಕು. ಅದನ್ನು ನನಗೆ ಮುಟ್ಟಿಸಬೇಕು. ಸರಿ ಬಾವ, ಅವಳನ್ನು ನಾನು ವಿಚಾರಿಸುತ್ತೇನೆ. ಕಾಮಿನಿ, ಚಿನ್ನ, ನಮ್ ಪ್ಲಾನ್ ಅಂದ್ರೆ ಪ್ಲಾನ್. ವರದಕ್ಷಿಣೆ ಎಂಬ ಪಿಡುಗು ಅವಳ ಜೀವನದಲ್ಲಿ ಭೂತವಾಗಿ ಕಡಬೇಕು. ಅದೇ ನಮ್ಮ ಉದ್ದೇಶ. ಆಯ್ತು ಡಾರ್ಲಿಂಗ್, ನಿಮ್ಮ ಆಸೆಯಂತೆ ವರದಕ್ಷಿಣೆ ಹೆಸರಿನಲ್ಲಿ ಅವಳಿಗೆ ಚಿತ್ರ ಹಿಂಸೆ ಕೊಡೋ ಹಾಗೆ ಮಾಡ್ತೀನಿ. ಸರಿ, ಈಗ ಮಾತಾಡಿದ್ದು ಸಾಕು, ಎಂಜಾಯ್ ಮಾಡೋಣ ಬನ್ನಿ.
ನನ್ನ ಚಂದಳಿ ಚೆಲ್ವಿ ಪಂಕ್ಲಿ ಹೇಳ್ದಂಗೆ ಬಂಗಾರದ ಕಡಗ ಕೊಳ್ಳ ಸರ ಎಲ್ಲ ತಂದೀನಿ. ಇದೇ ಸರಿ ಸಮಯ ನೋಡಿಕೊಂಡು ನನ್ನ ಮನುಷ್ಯನ ಪ್ರೀತಿ ತಿಳಿಸಿ ಮದುವೆ ಮಾಡಿಕೊಳ್ಳಕ ಒಪ್ಪಿಸಿ ಆಮೇಲೆ ಒಲ್ಲು ಗಿಚ್ಚ ಬಾ ನನ್ನ ಬಂಗಾರದ ಬುಗ್ರಿ ಪಂಕ್ಲಿ ನೀನು ಹೇಳ್ದಂಗೆ ಎಲ್ಲ ಒಡವೆ ತಂದಿನಿ. ಈಗ ನಾನು ಬಂಗಾರಿ ನೋಡಿ ಎಷ್ಟು ಕುಣಿದಾಡ್ತಾಳು. ಬಂಗಾರದ ಬಳಿ ಬಂಗಾರದ ಡಾಬು ಬಂಗಾರದ ಸರ ಎಲ್ಲ ತಂದಿನಿ. ನನ್ನ ಬಂಗಾರಿ ಇದನ್ನೆಲ್ಲ ನೋಡಿ ಎಷ್ಟು ಕುಣಿದಾಡ್ತಾಳು. ಈಗ ನನ್ನ ಪುಟ್ಟ ಹೆಂಡತಿಯಾಗಿ ಚಂದಾಗಿ ಸಂಸಾರ ಮಾಡಿ 5-6 ಮಕ್ಕಳು ನೋಡಿ ಅಂತ ಹೇಳ್ತೀನಿ. ಅಯ್ಯೋ ತಡ್ಕೊಳ್ಳಕ್ ಆಗ್ಲಿಲ್ಲಲ್ಲಪ್ಪ. ಲೇ 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 ಗಾಡಿಯ ಅದೇನು ಅದು ಕೈಯಲ್ಲಿ ಲೇ ಅರ್ಥ ಚೀಟಿ ಅವನೇ ಅದನ್ನೆಲ್ಲ ತಗೊಂಡು ಎಲಿವರ್ಟಿಯೋ ಅಲ್ಲಲೇ ಸಾಡೆ ಸಾದು ಅದನ್ನು ತಗೊಂಡು ನೀನೇನ್ ಮಾಡ್ತೀಯ? 3ನೇ ಮದ್ವೆ ಆಗೋ ಹುಡ್ದ ನಾನು ರಗಡ ಕೆಲ್ಸಿರ್ತಾವಲ್ಲಿ ಅದೆಲ್ಲ ನಿನಗೆ ಯಾಕ? ಏ ಮಂಗ್ಯ ಮರ್ದ ಮಂಗ್ಯ ಆಗಿಯಲ್ಲೋ ಕನ್ನಡಿಯಾಗ್ರಿ ನಿನ್ ಮಕ ನೋಡ್ಕೊಂಡಿಯೋ ಇಲ್ಲೋ ನೋಡು. ಈಗ ನನ್ನ ಲಗ್ನ ಆಗೋ ಹುಡುಗಿ ಬರಕತ್ತಾಳ. ಇಲ್ಲಿಂದ ಲಗನ್ ಖಾಲಿ ಮಾಡ ಇಲ್ಲಾಂದ್ರೆ ಅದ್ಯಾವ ಹುಡುಗಿಲಿ ಗ್ರಾಚಾರ ಕದೈತೇನಲ್ಲಿ ನಿನ್ನಂತ ಮೂಸಾರ ಮಾಡ್ಕೊಳಕ? ಗ್ರಾಚಾರ ಅಲ್ಲಲ್ಲಿ ಅದೃಷ್ಟ. ಆಕಿ ಪುಣ್ಯ ಮಾಡಿರ್ಬೇಕು ನನ್ನ ಮದುವೆ ಆಗಕ. ಅದ್ಯಾವ ಹುಡುಗಿಲಿ ನಿನ್ನ ಕಟ್ಟಕೊಂಡ ಹೆಣಗಳು ನಿನ್ನ ಪ್ಯಾಂಟು ನಿನ್ನ ಶರ್ಟು ಮುದ್ಯಾವಳ ಆಗಿರ್ಬೇಕಲ್ಲಿ. ಲೇ ಗಾಡ್ಯ ನಾನ್ ಸುಂದರ ಬಾಯಿ ಪಂಕ್ಲಿ ಬಂದಾಗ ಹಿಂಗೆಲ್ಲ ಮಾತಾಡಿದ್ರೆ ನಿನ್ ಬಾಳೆ ನಟ್ಗ ಹಾಕಿಲ್ ನೋಡು. ಅದಿರ್ಲಿ ನಿನ್ನ ಮದುವೆ ಆಗೋ ಮುದುಕಿ ಯಾರು? ಲೇ ಅಳಿಮೂಲ ನನ್ನ ಕನಸಿನ ರಾಣಿ ಪಂಕ್ಲಿ ಅವನ ಮೇಲೆ ನೀನ್ ಏನಾದ್ರು ಮನಸ್ಸು ಮಾಡಿದ್ರೆ ಮತ್ತೆ ಗಾಳಿ ಬಡನೆ ಮಾಡ್ಬೋದು ನೋಡಲಿ. ಲೇ 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 ನನ್ನ ಹುಡುಗಿ ನಿನ್ನ ರಾಣಿ ನೋಡ ಮಾರಿ. ಸಾಕ್ ನೋಡ್ರು ಹಿಂಗೆ ಕಚ್ಚಾಡಕತ್ತೀರಿ ಚೆನ್ನಾಗಿ ಕಚ್ಚಾಡ್ದಂಗ. ನೋಡ್ಲಿ
ಪಂಕ್ಲಿ ಹ್ಮ್ ನೀನು ಅವ್ನು ಸುಂದರಿ ಅಂತೆ ಅವ್ನು ರಾಣಿ ಅಂತೆ ಲೇ ಪಂಕ್ಲಿ ಅವನಿಗೆ ಓಸ್ ನೀನ್ ಹೇಳು ನನ್ನ ಮದುವೆ ಆಗೋ ಹುಡುಗಿ ನೀನೇ ಅಂತ ಮೋದೇವಿ ಇದೆಲ್ಲ ಚಂದ ಆಗಿರಕ್ಕಿಲ್ಲ ನೋಡ್ ಪಂಕ್ಲಿ ನೀನ್ ಯಾವತ್ತಿದ್ರು ನನ್ನವಳ ಅಂತಾನೆ ಭಾವಿಸೀನಿ ನೀ ನೋಡ್ ಪಂಕ್ಲಿ ನೀನ್ಗೋಸ್ಕರ ನಾನು ಎಲ್ಲ ಒಡವೆ ತಂದೀನಿ ತಂದೆ ನೋಡಮ್ಮ. ಏ ಸಾಕ್ ಸುಮ್ಮನಿಂದ ಲೇಖಿ ಸುಮಂಗ್ರಿಗಳ ಅಲ್ಲ ಇರೋದ ಒಂದು ಯಾಕೆ ಸಾಮಾನ್ ತಂದು ಯಾ ನಮ್ಮನೆ ಬಡ್ದಾಡಕತ್ತಿರಲ್ಲ ನಿಮ್ಮ ಸಾಮಾನು ನಿಮ್ಮ ಹತ್ರ ಇಟ್ಕೊಂಡು ನನಗೆ ಏನ್ ಬೇಕಾಗಿಲ್ಲ. ಅಯ್ಯ ನೀ ಆಸೆ ಪಟ್ಟಿ ಅಂದ್ಮೇಲೆ ಈ ಸಾಮಾನೆಲ್ಲ ನಿನ್ವೆ ತಕೊಳ್ಳಿ ನಾನು ರಾಣಿ ನನ್ನ ಮುದ್ದಿನ ಬೆಣ್ಣೆ ಈ ಸಾಮಾನೆಲ್ಲ ನಿಂದೆ ತಗೊಳ್ಳಿ ಬಂಗಾರಿ ತರೋದ ಪುಸ್ಕೋಟಿ ನಾಲ್ಕು ಅದನ್ನ ನಾಲ್ಕು ಯಾವ ಬಲಿ ಸಿಗೊಂಬಂದವ್ರು ಯಾವತ್ತಿ ಬಲಿ ಸಿಗೊಂಬಂದವ್ರು ನಾಳೆ ಹಾಕಿ ಕೆತ್ತ ಮುತ್ತ ಬಡಿತಾಳ ನನಗೆ ಏನಾದ್ರು ಕೊಟ್ಟು ಹೋದ್ರ ಬೇಕಾಗಿಲ್ಲಪ್ಪ ನನಗೆ ಒಟ್ಟ ಬೇಕಾಗಿಲ್ಲ. ಹಂಗಂದ್ರೆ ಹೆಂಗ ನಾವು ಎಷ್ಟು ಕಷ್ಟ ಬಿದ್ದು ತಂದಿವಿ ನಾನು ಸೈಕಲ್ ಸಾಮಾನು ಮಾರಿ ತಂದೀನಿ ಸ್ವಲ್ಪ ಅರ್ಥ ಮಾಡ್ಕೆ. ಆತ ಇವ್ರಿಟ್ಟು ಹೇಳಾಕತ್ತಾರ ಅಂದ ಮೇಲೆ ಇದ್ದ ಬಿದ್ದ ಎಲ್ಲ ಸಾಮಾನು ಕಸ್ಕೊಂಡು ಚೆನ್ನಾಗಿ ಭಿಕ್ಷೆ ಬೇಡಾಕ ಹಚ್ತೀನಿ ಇವ್ರಿಗೆ ಭಿಕ್ಷೆ. ಹೋಗ್ಲಿ ಬಿಡ್ರಿ ನೀವ್ ಇಷ್ಟೊಂದು ಒತ್ತಾಯ ಮಾಡಾಕತ್ತೀರ ಅಂದ್ಮೇಲೆ ನಾ ತಗೋತೀನಂತ. ತಗ ತಗ ತಗೊಳ್ಳಿ ನನ್ನ ಬಂಗಾರಿ ನೀ ಮೊದಲು ಕೊಡ್ತೀಯ ಬನ್ನಿ. ಅಯ್ಯ ಇಷ್ಟನ ಅಯ್ಯ ನಾ ಎಲ್ಲಿ ಬಾಳ ತಂದಾರ ಅಂತ ಮಾಡಿದ್ದೆ ಇಷ್ಟಕ್ಕ ಆಮೇಲೆ ನಾಯಿ ಕಚ್ಚಾಡ್ದಂಗ ಕಚ್ಚಾಡಕತ್ತೀರ. ಬೇಡ ಬೇಡ ಇನ್ನೂ ಬೇಕಂದ್ರೆ ತಂದು ಕೊಡ್ತೀನಿ. ಯಾವಾಗ? ನಾಳೆ ನಾಳೆ ನಾಡ್ದಾಗಲಿ ಪಕ್ಕ ಏ ನೀನು ಹೇಳಿದ್ಮೇಲೆ ನಾನು ತಂದ್ಕೊಳ್ಲಿಕ್ಕೆ ನನ್ಗೆ ಏನು ಹೇಳಬೇಕು ಹೇಳು. ಇದು ಮೂರ್ತಿ ಚಿಕ್ಕದಾದ್ರಿ ಅಂತಾರಲ್ಲ ಮೂರ್ತಿ ಬಾಳ ಐತಿ ಇದ್ರಾಗ. ಅದ್ರಿಂದ ಮತ್ತೆ ಬಿಟ್ಕೊಟ್ಟು ಅಯ್ಯ ನನಗೆ ಇದೇನು ಅರ್ಥ ಆಗೋಲ್ದು. ಹಂಗಿರ್ತಾನ ನನ್ನ ತಲೆ ಇಟ್ಕೊಂಡ್ರೆ ಅಲ್ಲ ಸುಮ್ಮನೆ ಮತ್ತೆ ನಾವು ಹೋದ್ಮೇಲೆ ಎಲ್ಲಿ ಮಾದೇಶನಂಗ ಹಂಗೆ ಮಾಡಕತ್ತೀವಿ. ಇರ್ಲಿ ಇರ್ಲಿ ಹೋಗ್ಲಿ ಇರ್ಲಿ ನೀನ್ ಮಾತ್ರ ನನ್ನೇ ಲಗ್ನ ಆಗ್ಬೇಕು ನೋಡಿ ನಿನ್ನ ಹಾಕ್ತೀನಿ. ಹಾಕ್ಯಲ್ಲ ರೈಟ್. ಪಂಕ್ಲಿ ನಂದೆಲ್ಲ ನಿಂದೆ. ನೋಡು ಅವನಕ್ಕಿಂತ ಒಂದು ಮಣಿ ಬಂಗಾರದ ವಚನ ಎಷ್ಟು ತಂದು ಕೊಟ್ಟಿದೆ ಮತ್ತೆ ನನ್ನೇ ಲಗ್ನ ಆಗ್ಬೇಕು ನೋಡು. ಕರಿಯ ಕೂದಲಿಗೆ ಕೆಂಪನ ಬಣ್ಣ ಅತಿಯ ವಿಶಾಲ ಚೂಡ ಹೌದಾ ಮಾವ ಅಂದರ ಮುಖ್ಯ ಎದ್ದು ನಿಂತು ಹೊಡಿತಳ ಸಿಳ್ಳ
ಮದರಂಗಿ ಬಣ್ಣ ನಾಡಿನಗ ಹುಲ್ಲು ಬಂದೈತೆ ಭೂಮಿಯಾಗ ಮದರಂಗಿ ಬಣ್ಣ ನಾಡಿನಗ ಹುಲ್ಲು ಬಂದೈತೆ ಭೂಮಿಯಾಗ ನಾ ಮದ್ವೆ ಆಗ್ಬೇಕಂದ್ರ ನಾಳೆ ಜಲ್ದಿ ಬರ್ರಿ. ಬರ್ತೀನಿ, ಜಲ್ದಿ ಬಾ. ಪಕ್ಕ ಬರ್ತೀನಿ. ನಾಳೆ ನೀ ಬರೋ ಮಟ್ಟ ಇಲ್ಲೇ ಇರ್ತೀನಿ ನಾನು. ಇಲ್ಲಿ ಬಿಸಿಲು ಜಗ್ಗೆ ಐತಿ, ಮನೆಗೆ ಹೋಗು ಮಕ್ಕ. ನಾಳೆ ಬಾ, ನಾನು ಬರ್ತಾನ ಅತ್ತ ಬರ್ತಾನ. ಬಂಗಾರ ಯಾರು ಹೆಚ್ಚು ತರ್ತೀವ ಅವ್ರ ನಮ್ಮ. ಓಕೆ ಪಕ್ಕ ಬಾಯ್. ಬಾಯ್. ಹೋಗ ನೀನು ಬಾಯ್ ಅಣ್ಣ ಮ್ಯಾಟ್ ಸುಮ್ಮ ಡನ್. ಒಂದು 10 ಎಕರೆ ಹೊಲ ಹಚ್ಚಿಬಿಡು ಡನ್. ಚಿಟ್ಟಾಣಿ ಮರಿ ಇದ್ದಿನ ವ್ಯಾಪಾರ ಚಂದಾಗಿದ್ದಂಗ. ಏನಲ್ಲೇ ಪಂಕ್ಲಿ ಒಬ್ಬಕ್ಕೆ ನಿಂತು ಏನು ಯೋಚನೆ ಮಾಡಕತ್ತೀಯಲ್ಲ? ಏನಂತ ಹೇಳಿ ಬಿಡಪ್ಪ, ನಾನು ಹಿಂದ 2 ದರ್ಬೇಶಿಗಳ ಗಂಟು ಬಿದ್ದಾವ. ಅವ್ರ ಸಮಾನ ಸಾಕಾಗಿ ಹೋಗತಿ. ಬರ ನಾ ಮಾಡ್ತೀನಿ ಅಂತ ಗಂಟು ಬಿದ್ದಾರ. ಏನಿಲ್ಲ ಒಬ್ಬಿ ಬಿಡಿಸಾದ್ರಿ ಹೇಳು. ಯಾರಾದ್ರೂ ನಿನ್ನ ಅನ್ನೋಕೆ ಅವ್ರಿಗೇನು ಯೋಗ್ಯತೆ ಐತೆ? ಅಯ್ಯ ಅದನೋ ಮರ ಅವ ಅದನ್ನಲ್ಲವ 7.5 ಮತ್ತ ಅವ ಯಾರು ಗಾಡ್ಯಪ್ಪ ಕೆಸಮಾಂಗ್ರಿ ಅವ್ರು ನನ್ನ ಮದ್ವೆ ಆಗ್ಬೇಕಂತ ಬೆನ್ ಹತ್ತಾರ. ನನ್ನ ಮದ್ವೆ ಹಾಕಾರಂತ ನಾಳೆ. ಈ ಭೂಪತಿ ಗಂಡು ಇಲ್ಲಿ ಇರುವಾಗ ಅವ್ರ್ಯಾಕೆ ನಿನ್ನ ಲಗ್ನ ಮಾಡ್ಕೋಬೇಕು? ಇಬ್ರು ಹೆಣ್ಣು ಕಳ್ಕೊಂಡ ಆ ಗಂಡನಿಗೆ ನಾಚಿಕೆ ಆಗಲ್ಲಂತೇನು? ಆ ಹಳೆ ಪ್ಲಾಸ್ಟಿಕ್ ಮಾರುವ ಸಾಕು, ಅವನೇನ್ ಲಗ್ನ ಆಗ್ತಾನೆ? ಅಯ್ಯಯ್ಯಯ್ಯಯ್ಯ, ನೀ ಯಾಕೆ ಈ ನಮ್ಮನೆ ಸಿಟ್ಟಿಗೆ ಬಂದು ನಿಗರಾಡಕತ್ತಿ? ನೀ ನಿಗರಾಡಕ್ ಹೋಗ್ಬೇಡ. ಅವ್ರಿಗೆಲ್ಲ ನಾ ಬುದ್ಧಿ ಕಲಿಸ್ತೀನಿ, ಒಟ್ಟ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ನೀನು ಹೇಗೋ ಹೆಣ್ಣು, ನಿನ್ ಕೈಯಾಗ ಆಗಕ್ಕಿಲ್ಲ. ನೀನ್ ಸುಮ್ನಿದ್ರ ನಿಮ್ಮ ಅವನ ಅವ್ರಿಗೇನು ಹೊಲ ಐತಿ ಮನೆ ಐತಿ ಏನೈತಿ ಅವ್ರ ಹೆಸರಿಗೆ? ಲೇ ಇಟ್ಟೆಲ್ಲ ನಿಗರಾಡಕತ್ತಿಲ್ಲ, ನಿನ್ನ ಹೆಸರಲ್ಲಿ ಏನೈತಿ? ನೋಡ್ಬಂದ್ರಿ, ನಮ್ಮವ್ವ ಲಗ್ನ ಆಗಿ 5 ವರ್ಷ ಆದ್ರು ಮಕ್ಕಳು ಆಗಿಲ್ಲ ಅಂತ ಇರೋ ಹೊಲ ಮನೆ ನಮ್ ಚಿಕ್ಕಪ್ಪಗೆ ಬರೆದು ಕೊಟ್ಟ ಮೇಲೆ ನಾನು ಹುಟ್ಟಿದೀನಿ. ಏನ್ ಮಾಡ್ಲಿ ನನ್ ಕರ್ಮ. ನೀವ್ ಒಟ್ಟ ತಲೆ ಕೆಡ್ಸೋಕ್ ಹೋಗ್ಬೇಡ. ಆ 2 ನನ್ನ ಮಕ್ಕಳು ನಾನಾ ಮದ್ವೆ ಹಾಕಿ ಅಂತೇಳಿ ನಾನು ನಂಬಿ ಇದ್ದ ಬಿದ್ದು ಬಂಗಾರ ನೋಡಿ ಇಲ್ಲಿ ಹೆಂಗ ತಂದಿಟ್ಟು ಹೋಗ್ಯಾರ ನೋಡಿ. ಅದಕ್ಕ ನಾಳೆ ಇನ್ನೊಂದ್ ಸ್ವಲ್ಪ ತರ್ತೀನಂತಂದಾರ. ಓ ಗೊತ್ತಾಯ್ತು ಬಿಡು, ಹಿಂದೆ ಬಿದ್ದಾರಂತೇಳಿ ಒಡವೆ ಗಿಡವೆ ತಗೊಂಡು ಕೊನಿಗೆ ಕೈ ಕೊಟ್ಟು ಇಬ್ಬರು ಪೊರ್ಕಿಗೆ ಮಾಡಿದೀಯ. ನನ್ನ ಮನಸ್ಸು ನಿನಗೆ ಹೆಂಗ ಅರ್ಥ ಆಯ್ತು? ನಿನ್ನ ಮನಸ್ಸಿನಾಗ ನಾನೇ ಐದಿನ ಅಂದ್ಮೇಲೆ ಇನ್ನೇನೇ ನನ್ನ ಬಂಗಾರಿ. ನನ್ನ ರಾಜ್ಯ ಮತ್ತೆ ಯಾಕೆ ಇನ್ನೇನು ಬೆಳೆ? ಆಡುವಾಗ ಜಿಂಗಿ ಚಕ್ಕ ಡ್ಯಾನ್ಸ ಹುಡುಗಿ ಆಡುವಾಗ ಜಿಂಗಿ ಚಕ್ಕ ಎಲ್ಲಿ
ಇಲ್ಲೇ ಕಡ್ಡಿ ಕೋದು ಬೆಂಕಿ ಹಚ್ಚಿರಿ ಬೇಡ 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 ಚುಟು ಚುಟು ಅಂತೈತೆ ಹುಡುಗಿ ಹುಡುಗಿ ಚುಟು ಚುಟು ಅಂತೈತೆ ಹುಡುಗಿ ಹುಡುಗಿ ಏ ಹುಡುಗಿ ಚುಟು ಚುಟು ಅಲ್ಲೇ ಅಲ್ಲೇ ಚುಟು ಚುಟು ಅಂತೈತೆ ಬಂಗಾರ ತರ್ತೀನಿ ಅಂದಾರ ಹಾ ತಂದು ಅದನ್ನ ತಗೊಂಡು ನೋಡ್ರಿ ಎಷ್ಟ್ ಚಂದ ಹಾರಿಸ್ತೇಪ ಇಮಾನ್ ಹೋಗ್ವಾ ಬೇಡ ಪುಕ್ಷಡ್ ಬಂದು ಕೂತೇನೆ ಹಾ ಮುಂದಾಲೋಚನೆ ಇಲ್ಲದ ಯಾವ ಕೆಲಸಕ್ಕೂ ಕೈ ಹಾಕಲಾರ ಈ ವಿನಾಶ್. ಯಕಚಿತ್ ಒಂದ್ ಹೆಣ್ಣಿಗೆ ಅಷ್ಟಿರಬೇಕಾದ್ರೆ ಗಂಡರ ಬೇರುಂಡ ಈ ಕುಬೇರನಿಗೆ ಇನ್ನಷ್ಟು ಪಗರಿರಬೇಡ.
ಹೊಂಚು ಹಾಕದೆ ಅನುಭವಿಸದೆ ಬಿಡಲಾರೆ. ಮದುವೆಯಾದಾಗ ವಿಕೆಟ್ ನನ್ನ ಭೇಟಿಯಾಗೋದಕ್ಕೆ ಸಾಧ್ಯನೇ ಆಗಿಲ್ಲ. ಎಲ್ಲಿ ಅವ್ರು ನನ್ನ ಮೇಲೆ ಕೋಪಿಸ್ಕೊಂಡಿದ್ದಾರೋ ಇಲ್ಲ. ಬಂದ ಮೇಲೆ ಪ್ರೀತಿಸಿ ಮುಗಿಸಿ ರಮಿಸಿದ್ರಾಯ್ತು. ಹಲೋ ಕಾಮನಿ, ಏನು ಮದುವೆಯಾಗನಿಂದ ನನ್ನನ್ನು ಭೇಟಿಯಾಗಲಿಲ್ಲವ? ನನ್ನನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟಿರುವೆಯೋ ಅಥವಾ ಗಂಡನ ಸೇವೆಯಾಗಿ ಮೈಮರೆತಿರುವೆಯ? ಇದು ಬರೀ ನಾಟಕದ ಮದುವೆ ಅಷ್ಟೇ. ನನ್ನ ಗಂಡ ಅನಿಸ್ಕೊಂಡು ನಾಯಿಯಂತೆ ನಾನು ಹೇಳಂತೆ ಮನೇಲಿ ಕೇಳ್ಕೊಂಡು ಬಿದ್ದಿರ್ಬೇಕಷ್ಟೇ. ಪರವಾಗಿಲ್ಲ, ನಿಮ್ಮ ಪ್ಲಾನ್ ಚೆನ್ನಾಗಿದೆ. ಅಂದ ಹಾಗೆ ನಮ್ಮ ಹೊಸ ಬೇಟೆಯ ವಿಷಯ ಏನಾಯ್ತು? ಯಾವುದು? ಓಹೋ, ಆ ಪ್ರಾರ್ಥನಾ ವಿಷಯ. ಅಣ್ಣನಿಗೆ ಅವಳ ಬಗ್ಗೆ ಸರಿಯಾಗಿ ತಿಳಿಸಿ ಹೇಳ್ತೀನಿ. ಅವಳೇ ಅವಳನ್ನ ಮನೆಯಿಂದ ಹೊತ್ತು ಹೊರಗಾಗ್ತಾನೆ. ಗುಡ್ ಕಾಮನಿ, ನೀನು ಬಹಳ ಜಾಣಿ. ನಾನು ಕಲಿಸಿದ ಪಾಠವನ್ನೇ ವ್ಯರ್ಥವಾಗದಂತೆ ನಿಮ್ಮ ಅಣ್ಣನನ್ನು ಕುಣಿಸಿ ರಮಿಸಿದೆಯೋ ಆ ಬಡ ಪ್ರಾರ್ಥನಾ ಮನೆ ಬಿಟ್ಟು ಬಂದರೆ ನನ್ನ ಬಾಕಬಹುದು. ಅದು ಹೇಗೆ ವಿಕೆಟ್? ಪ್ರಾರ್ಥನಾಳನ್ನು ವೇಷವಾಟಿಗೆ ದುಬೈಗೆ ಮಾರಿ ಸಾಕಷ್ಟು ಹಣ ಗಳಿಸಿ ನೋಟಿನ ಕಟ್ಟುಗಳ ಮೇಲೆ ಕಟ್ಟುಗಳನ್ನು ಕಟ್ಟಬೇಕು. ನಂತರ ಕೊನೆವರೆಗೂ ಸುಖವಾಗಿ ಕಾಲ ಕಳೆಯಬಹುದು. ಓ, ಸೂಪರ್ ಐಡಿಯಾ. ನೀವು ಹೇಳಿದ ಹಾಗೆ ಕೇಳ್ತೀನಿ. ಓಕೆ, ಎಲ್ಲ ಸರಿ ಹೋದ ಮೇಲೆ ಅದರಿಂದ ನಮ್ಮ ಪ್ರಮೋದ್ ನಮ್ಮ ಮಟ್ಟಕ್ಕೆ ಅಡ್ಡಿಯಾಗುತ್ತಾನೆ. ಆದ್ದರಿಂದ ಮತ್ತೇನು ಹೇಳಿ. ಆದ್ದರಿಂದ ಹೇಗಾದರೂ ಮಾಡಿ ನಿನ್ನ ಗಂಡನಿಂದ ಹೂವಿನ ಗಿಡದಿಂದ ಮುಳ್ಳನ್ನು ಕಿತ್ತು ಹಾಕುವಂತೆ ಅವನು ಈ ಪ್ರಪಂಚದಲ್ಲಿ ಇಲ್ಲದಂತ ಮಾಡಬೇಕು. ಕರೆಕ್ಟ್ ಆಗಿದೆ ನಿಮ್ಮ ಲೆಕ್ಕಾಚಾರ. ಹಾಗೆ ಮಾಡೋಣ ಅಂತ. ಬಾಕಮ್ಮಣಿ, ರಾಜು ಅಂಗಿ ನಿಲ್ಲದ ಆಕಾಶದಲ್ಲಿ ಹಕ್ಕಿಗಳಂತಾರಣ. ಕಮಾನ್ ಕಮನಿ, ಕಮಾನ್.
ನಾನು ರಚಿಸಿದ ನಾಟಕ ಸಾಕ್ಸಸ್. ಹೋಗು ಕಾಮಿನಿ ಹೋಗು, ನಾನು ಆಡಿಸಿದಂತ ಹಾಡು ಇವಳು ಇವಳಿಂದಲೇ ಎಲ್ಲ ನನ್ನ ಕೆಲಸಗಳನ್ನು ಕೈಬಿಡಿಸಿಕೊಂಡು ನಂತರ ಇವಳ ಗಂಡನಾದ ವಿನಾಶ್ ಮತ್ತು ಇವಳ ಅಣ್ಣನಾದ ಪ್ರಜ್ವಲ ಕೊಲೆ ಮಾಡಿಸಿ ಇವಳ ಸರ್ವ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆಸಿಕೊಂಡು ಕೊನೆ ಇವಳನ್ನು ಭಿಕ್ಷೆಯ ಗೌರವನಂತೆ ಆ ಪ್ರಾರ್ಥನೆಗಳ ಜೊತೆ ಇವಳನ್ನು ಸಹ ವೇಷವಾಟಿಗೆ ದುಬೈಗೆ ಮಾರಿ ನನ್ನ ಛಲವನ್ನು ಸಾಧಿಸಿದರೆ ನಾನು ವಿಕೃತಕಾಮಿ ವಿಕೆತನಲ್ಲ. ಚಿಕ್ಕ ಕಲಾವಿದರಿಂದ ಈ ನಾಟಕವನ್ನು ಏರ್ಪಡಿಸಿದ್ದಾರೆ. ವೇದಿಕೆ ಮೇಲೆ ಮಾಡಿದಂಥ ಕೆಲವು ಸಣ್ಣ ಪುಟ್ಟ ತಪ್ಪುಗಳನ್ನು ಹೊಟ್ಟೆಯಲ್ಲಿ ಇಟ್ಕೊಂಡು ಮುಂದಿನ ಭವಿಷ್ಯಕ್ಕೆ ಪ್ರತಿಯೊಬ್ಬ ಕಲಾವಿದನಿಗೂ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ನಾನು ನಿಮ್ಮ ಹತ್ರ ಬೇಡಿಕೊಳ್ಳುತ್ತಾ ಈ ನನ್ನ ದಿಲ್ಲಿ ಗ್ರಾಮದ 2 ನಾಟಕಗಳನ್ನು ಅತ್ಯಂತ ಶಾಂತ ರೀತಿಯಿಂದ ಕೂತ್ಕೊಂಡು ವೀಕ್ಷಣೆ ಮಾಡಿದ್ದಕ್ಕಾಗಿ ನಮ್ಮ ತಂಡದ ವತಿಯಿಂದ, ನಮ್ಮ ಗ್ರಾಮದ ವತಿಯಿಂದ, ನಮ್ಮೆಲ್ಲರ ವತಿಯಿಂದ ಪ್ರತಿಯೊಬ್ಬರಿಗೂ ಸುತ್ತಮುತ್ತಲಿಂದ ಬಂದಂಥ ಗುರು ಹಿರಿಯರಿಗೂ, ತಂದೆ ತಾಯಿಯೊಂದರಿಗೂ ನಮ್ಮ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತಾ ಈಗ ನಾಟಕದ ಕೊನೆಯ ಘಟ್ಟ. ಈ ನಾಟಕವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಮತ್ತೆ ಮುಂದಿನ ವರ್ಷ ಕೂಡ ಇದೇ ರೀತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ನಮ್ಮ ಊರನ್ನ, ನಮ್ಮ ಕಲಾವಿದರನ್ನ ಗೌರವಿಸಬೇಕೆಂದು ತಮ್ಮ ಹತ್ರ ಕೇಳ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ರಂಗಭೂಮಿ. ಅಂತಿಮ ಕಾಲದಲ್ಲಿ ಅರಗಿಣಿಗಳೆರಡನ್ನು ನನ್ನ ಕೈಗೊಪ್ಪಿಸಿ ಕಾಲನರ ಮನೆ ಸೇರಿದಳು ನನ್ನ
ಶೇಖರ ಶಶಿರೇಖಗಳನ್ನು ನಾನು ಜೋಪಾನ ಮಾಡುವೆನೆಂದು ವಚನ ಕೊಟ್ಟೆ. ಪುಟ್ಟ ಮಕ್ಕಳ ರಕ್ಷಣೆಯ ಭಾರವನ್ನೊತ್ತು ನನ್ನ ಸ್ವಂತ ಸುಖಕ್ಕೆ ತಿಲಾಂಜಲಿಯಲ್ಲಿದ್ದೆ. ನನಗೆ ಮಡದಿಯಾಗಿ ಬರುವವಳು ನಾನು ಪಡೆದ 4 ಮಕ್ಕಳಿಗೆ ಮಾರಿಯಾಗಬಹುದು ಎಂದು ನಾನು ಬ್ರಹ್ಮಚಾರಿಯಾದೆ. ದ್ರಾಕ್ಷಾಯಿಲಿ ದಕ್ಷ ಯಜ್ಞದಲ್ಲಿ ಶಿವನು ಮಗ್ನನಾದಾಗ ಪಾರ್ವತಿಯ ವಿರಹ ದುರಿಯನು ತಾಳದ ಹಿಮಗಿರಿಯಲ್ಲಿ ಹೋಗಿ ಉಗ್ರ ತಪವನ್ನು ಆಚರಿಸುತ್ತಾ ಕುಳಿತರೂ ತಪ್ಪಲಿಲ್ಲ. ಆ ಶಿವನಿಗೂ ಕಾಮನ ಕಾಟ ಅಂದಾಗ ಒಬ್ಬ ನರನಾದ ನಾನು ನನ್ನ ದೈಹಿಕ ತೃಪ್ತಿಗಾಗಿ ಮನ ಬಯಸಿದ ಒಂದು ಹೆಣ್ಣಿನೊಂದಿಗೆ ತೃಪ್ತಿ ಪಡೆಯುವುದು ತಪ್ಪೆ? ನನ್ನಕ್ಕನ ಮಗಳಾದ ಶಶಿರೇಖಾ ನನ್ನ ಪಂಜರದ ಸುಖ. ರೇಖಾ, ಅನುರಾಗದ ಅಂಗನೆಗಾಗಿ ತುಂಬಿದ ನಿನ್ನ ಅಂಗ ಕಾಂತಿಯು ನನ್ನ ಕಾಮದ ಜೋಳೆಯಿಂದಲೇ ಕರಗಿಸಿ ಬೆರೆಸುವೆ ಅಮೃತದ ಅನುರಾಗವನ್ನು. ಆಗ ತಡೆಯುವುದು ಈ ಬ್ರಹ್ಮಚಾರ್ಯನ ತಪ್ಪ ಹೃದಯದ ವಾಂಛನ. ಇದಕ್ಕೆ ಹುಡುಕಲೇಬೇಕು ನಾನೊಂದು ಹೊಸದೊಂದು ಹಂಚಿಕೆಯ ವಿಧಾನ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಜೀವವು ನೋವೆಂಬುದೇ ಇರುತ್ತದೆ. ಆದರೆ ಒಬ್ಬೊಬ್ಬರು ಒಂದೊಂದು ರೀತಿ ನಾವು ಆ ದೇವರ ಕೊಟ್ಟಿರುವ ಈ ಪುಟ್ಟ ನೆಲದಲ್ಲಿ ವ್ಯಕ್ತಿದಂತ ನೋವು ಕೊಟ್ಟರೆ ಆ ಪುಟ್ಟ ನೆಲ ಅದನ್ನು ಸಹಿಸಬಲ್ಲದೆ ಇಲ್ಲ. ಆ ದೇವರು ಜೀವ ಕೊಟ್ಟ, ದೇಹ ಕೊಟ್ಟ, ಆದರೆ ಸುಂದರವಾದ ಜೀವನ ಹೇಗೆ ಕೊಡುವುದನ್ನು ತಿಳಿದಿರವಲ್ಲ. ಮಣ್ಣಿನ ದೇಹ ಕಾಣದಂಡ ಆ ಭಗವಂತ ತಾನು ತಂದೆಕೆಯನ್ನು ರೂಪಿಸುವ ಮಡಿಕೆಯನ್ನು ಹೊರಕೆಯನ್ನು ಹೊಡೆದಾಕಲು ಯಾವ ನ್ಯಾಯ? ದೇವರೇ ಇದು ಯಾವ ನ್ಯಾಯ? ಸಮಾಜ ದುಃಖ ಹೆಚ್ಚಾಗಿ ಸಮಾಜ ಉದರಕ ಶ್ರಮಿಸಿ ಕಾಯಕವೇ ಕೆಲಸದ ನಾನು, ಮನುಷ್ಯನ ವಿಕಾಪದ ವಿನಾಶ ನಾನು. ಆ ಕಾಮಿನಿ ಮೋಹಕ ಜಲಕ್ಕೆ ಸಿಕ್ಕಿ ಆ ಭ್ರಮೆಯಲ್ಲಿ ನನ್ನನ್ನು ನೆರವೇರಿಸಿ ನಾನು ಮನುಷ್ಯನಲ್ಲವೇ? ನನಗೆ ಮನಸ್ಸಿಲ್ಲವೇ? ಎಲ್ಲರಂತೆ ಮದುವೆ ಸಂಸಾರ ಆಸರೆ ಸಿಕ್ಕಿ ನಾನು ಮೋಸವಾದಿ. ಇಲ್ಲಿ ನಾನು ನನ್ನ ಹೇಗಿದ್ದು ನಿನಗೆ ಇದು ನನಯವೇ ಪ್ರೇಮ 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 ನಿನಗೆ ಇದು ನನ್ನ ಪ್ರಿಯ ಇಲ್ಲದ ಈ ಜೀವನ ಬೇಸರವಾಗಿದೆ. ಒಂದೊಂದು ಕ್ಷಣವು ಯುಗಗಳಾಗಿ ನನ್ನನ್ನು ಅಡಗಿಸಿಕೊಳ್ಳುತ್ತಿವೆ. ಇಲ್ಲ ಇಲ್ಲ ಪ್ರಿಯ, ನಿನ್ನನ್ನು ಹಗಲಿ ನಾನು ಜೀವಿಸುವುದೂ ಇಲ್ಲ. ನಿನ್ನನ್ನು ಹಗಲಿ ನಾನು ಬದುಕಲಾರೆ. ಕ್ಷಣ ಕ್ಷಣಕ್ಕೂ ಸಾಯುವುದಕ್ಕಿಂತ ಒಂದೇ ಸಲ ಸಾಯುವುದೇ ಉತ್ತಮ. ನನಗಾಗಿ ಶಾಜಹಾನ್ ತನ್ನ ಪ್ರೀತಿಗೋಸ್ಕರ ತಾಜ್ ಮಹಲನ್ನೇ ಕಟ್ಟಿಸಿದ. ಆದರೆ ನಾನು ಪ್ರೀತಿಸಿದ ನನ್ನ ಪ್ರೀತಿಯನ್ನೇ ಕೊಂದು ಬಿಟ್ಟೆ. ನನ್ನಂತ ಹೇಳಿ
ಉಸಿರೇ ಉಸಿರೇ ಪ್ರೀತಮ್, ನೀವು ತೆಗೆದ ನಿರ್ಧಾರ ಸರಿಯಿಲ್ಲ. ಬದುಕಿನ ಕರೆಯನ್ನು ಮಾಡಿದ ಹೆಣತನ ಅದೊಂದು ಅಪಘಾತ ಅಂದುಕೊಳ್ಳಿ. ಮೇಲಾಗಿ ಆಕೆಗೆ ಮತ್ತೊಬ್ಬರು ಹೇಳಿರಿ. ನಾನು ಜೀವನದ ಪ್ರೀತಿಯನ್ನು ವಂಚಿಸ ಮೋಸವಾದವನು. ನೀವು ಹೇಳಿದ್ದೆ ಸರಿ ಸರ್, ಆದರೆ ನಾನು ದ್ರೋಹಿ ಅಲ್ಲ, ವಂಚಕನೂ ನಾನಲ್ಲ. ನಾನು ಆತ್ಮ ವಂಚನೆ ಮಾಡಿಕೊಂಡಿದ್ದೇನೆ. ನನ್ನ ಪ್ರೀತಿಯನ್ನು ನನ್ನ ಕೈಯಾರ ಕೊಂದಿದ್ದೇನೆ. ಜೀವನವೇ ಕಂಗಳು ಜೀವನ ಏಕೆ ಅಂತ ನಿರ್ಣಯ ಇತ್ತು? ಅವಳ ಹೃದಯವನ್ನು ಕದನ ಇಲ್ಲದ ಚೂರಿಯಿಂದ ಹಿಡಿದು ಬಿಟ್ಟಿರಲ್ಲ. ಅವಳು ನಿಮಗೆ ಹೇಗೆ ಅನ್ಯಾಯ ಮಾಡಿದವು? ಏನು, ಏಕೆ, ಹೇಗೆ ಎಂಬುವುದನ್ನು ಮಾತ್ರ ಕೇಳಬೇಡಿ. ಅದೆಲ್ಲ ಹೇಳುವ ಶಕ್ತಿ ನನ್ನಲ್ಲಿಲ್ಲ ಸರ್, ನನ್ನಲ್ಲಿಲ್ಲ. ಕಣ್ಣು ಚಿರುಕೊಂಡರೂ ಕಣ್ಣಾಗಿರಬೇಡ. ಆದರೆ ನನ್ನ ಕೊನೆಯ ನಿರ್ಧಾರ ಸಾವು. ಕನಸಲ್ಲೂ ನೀರು ಗಂಡಸಾಗಿ ಈ ರೀತಿ ಸಾಯೋಚನೆ ಮಾಡಬೇಡಿ. ಈ ಕ್ಷಣಕ್ಕೆ ಎಲ್ಲ ಸುಳ್ಳು ಹರಿಸಬಹುದು, ಈಗ ಬದುಕಲಾದ ಅನಿಸಬಹುದು. ಆದ ಕ್ಷಣಕ್ಕೆ ಸ್ವಲ್ಪ ದಿನ ಅಷ್ಟೇ. ಈ ಅನುಭವ ನಿಮ್ಮನ್ನು ಮತ್ತಷ್ಟು ಪ್ರಬಲನಾಗ ಮಾಡಬೇಕಾದದ್ದು, ಎಂದಿನಾಗ ಮಾಡಬಾರದು. ಆಯ್ತು, ನಿಮ್ಮ ಮಾತಿನಂತೆ ಧರ್ಮಕ್ಷೇತ್ರಕ್ಕೆ ಹೋಗುತ್ತೇನೆ. ದೇವರ ಸೇವೆ ಮಾಡುತ್ತಾ ಎಲ್ಲವನ್ನು ಮರೆಯಲು ಪ್ರಯತ್ನಿಸುತ್ತೇನೆ. ನಾನು ಕೂಡ ಕಾಮಿಡಿ ಪ್ರೀತಿಯಿಂದ ವಂಚಿತನಾದವನು. ಆದರೂ ಆದ ಗಾಯನ ಕೆದಕೋಬೇಡ. ಎಂಥ ಗಾಯವಾದರೂ ಮಾಯಲು ಸಮಯ ಬೇಕು. ನಾ ತಪ್ಪಿಲ್ಲ ಎಂದು ಯೋಚನೆ ಮಾಡೋದು ಬೇಡ. ಒಂಟಿ ಬದುಕು ಕಷ್ಟ ಕಾರಣವಲ್ಲ. ಮನೆಯಲ್ಲಿ ಯಾರು ಇಲ್ಲದ ಸಮಯ. ಪ್ರಜ್ವಲ್ ಎಸ್ಟೇಟ್ಗೆ ಹೋಗಿದ್ದಾನೆ, ಕಾಮಿನಿ ಕ್ಲಬ್ಗೆ ಹೋಗಿದ್ದಾಳೆ. ಒಬ್ಬಳೇ ಇರುವ ಈ ದಿನವಾದರೂ ಪ್ರಾರ್ಥನಾಳದಿಂದ ಸುಖ ಪಡೆಯಲಿ. ಪ್ರಾರ್ಥನಾ ಪ್ರಾರ್ಥನಾ ಯಾಕೆ ನನ್ನನ್ನು ಕರೆದಿದ್ದ ಕಾರಣ? ಹೌದು, ಬೇಕಿತ್ತು. ನಿನ್ನ ಅದರಾಮೃತದ ತುಂಬಿಸುವೆ ಬೇಕಿತ್ತು. ನಿನ್ನ ಮೈಮಾಟದೊಂದಿಗೆ ಚಂದವಾದ ಆಟ ಆನಂದ ಪಡೆಯಬೇಕಿತ್ತು. ಎಚ್ಚರವಿಲ್ಲದೆ ನಾಯಿ ಹುಚ್ಚು ನಾಯಿಯಂತೆ ಬಗಳಬೇಡ. ನಾನು ಗರಟೆ ಹೆಣ್ಣು, ಅನ್ಯರಿಗೆ ನನ್ನ ಚಪ್ಪಲಿಯನ್ನು ಸಹ ತೋರಿಸುವವಳಲ್ಲ. ಕಂಡಿದ್ದೇನೆ ಬಾರೆ ನೀನು ಎಂಥವಳೆಂದು. ಮದುವೆ ಮುಂಚೆ ನನ್ನ ಆಸೆಯನ್ನು ಈಡೇರಿಸಿದ್ದರಿಂದ ಇಂದು ನಾನು ನಿನ್ನ ತಂಟಿಗೆ ಬರುತ್ತಿರಲಿಲ್ಲ. ಒಳ್ಳೆಯ ಮಾತಿನಿಂದ ನಾನು ಹೇಳಿದಂತೆ ಕೇಳಿದರೆ ಸರಿ, ಇಲ್ಲವಾದರೆ ನಡು. ಮದುವೆಗೆ ಮುಂಚೆ ಕೂಡ ನಾನು ಗರಟೆಯಾಗಿದ್ದೇನೆ, ಈಗಲೂ ಕೂಡ ನಾನು ಗರಟೆಯಾಗಿದ್ದೇನೆ. ಮೊದಲು ನೀನು ನನಗೆ ಸಾಲ ಕೊಟ್ಟ ಯಜಮಾನನಾಗಿದ್ದೆ, ಆದರೆ ಈಗ ನನ್ನ ನಾದಿನಿ
ಭೂಮಿಯ ಗಂಡನಾಗಿದ್ಯಾ, ಅಂದರೆ ನನಗೆ ಅಣ್ಣನ ಸಮಾನ. ಏ ತುಚ್ಛ ಎಣ್ಣೆ, ಅಣ್ಣ ಎಂದು ಕರೆಯುವೆಯಲ್ಲ, ನಿನಗೆ ಯಾವ ಯೋಗ್ಯತೆ ಇದೆ? ನಾನು ಮೊದಲ ಕಂಡಿಟ್ಟ ಹೆಣ್ಣು ನೀನು, ಈಗ ಇಲ್ಲ ಕಲರ ಕಲತ ಕಲರ. ನಾನಂತೆ ಅಣ್ಣ ಯಾವ ಸೀಮೆ ತೆಂಗಿಯೇರಿ ಹಣ ಮಾಡದೆ ನನ್ನ ಆಸೆಯನ್ನು ಈಡೇರಿಸು. ಬಾ ಬಾ. ಏನಂತೆ? ಈ ಸಮಾಜದಲ್ಲಿ ನಿನಗೆ ಅಣ್ಣ ತಂಗಿ ಸಂಬಂಧಕ್ಕೆ ಬೆಲೆ ಇಲ್ಲವೇ? ಸಾಮರ ಕಣ್ಣಿಗೆ ಕಾಣುವುದೆಲ್ಲ ಹಳದಿಯ, ಮತ್ತೆ ಜಗತ್ತು ನಿನಗೆ ಹಳದಿಯಾಗಿ ಕಾಣುತ್ತಿದೆ. ನೀನು ಮನುಷ್ಯನಲ್ಲ ಕಣ, ಪಶು. ಪಶುವೆಂದು ತಿಳಿದು ನನ್ನ ಆಸೆಯನ್ನು ಈಡೇರಿಸು. ನನ್ನನ್ನು ತಪ್ಪಿ ಮುದ್ದಾಡಿ ನನ್ನ ಮನಕ್ಕೆ ಸಂತೋಷ ಕೊಡಬೇಕು. ಬಂದೇ ಬಿಟ್ಟೆನಲ್ಲ ಪ್ರಜ್ವಲ್, ನಿನ್ನನ್ನು ಇನ್ನೊಂದು ವಿಚಾರಿಸಿಕೊಳ್ಳುತ್ತೇನೆ. ಅಯ್ಯೋ ದೇವರೇ, ಇಲ್ಲಿ ನಡೆದ ಈಗ ಕೆಲಸವನ್ನು ಇವರ ಮುಂದೆ ಹೇಗೆ ಹೇಳಲು? ಹೇಳಿಕೊಳ್ಳಲು ನನಗೆ ನಾಚಿಕೆ ಆಗುತ್ತದೆ. ಬೇಡ, ಈ ವಿಷಯವನ್ನು ಅವರಿಗೆ ತಿಳಿಸುವುದೇ ಬೇಡ. ಏನಿಲ್ಲ ರೀ, ನಾನು ನಿಮ್ಮನ್ನೇ ನೆನೆಸಿಕೊಳ್ಳುತ್ತಿದ್ದೀರಿ. ಅದು ಹೇಳು, ಏಕೆ ಮೌನವಾಗಿ ನಿಂತು ಬಿಟ್ಟೆಲ್ಲ? ಹೇಳು, ಬೇಗ ಹೇಳು ಪ್ರಾರ್ಥನಾ. ಮತ್ತೆ ನೀವು ತಂದೆ ಆಗ್ತಿದ್ದೀರಿ. ಏನು ಎಂತಹ ಸಂತೋಷ ವಿಷಯವನ್ನು ಹೇಳಿಬಿಟ್ಟೆ ಪ್ರಾರ್ಥನಾ. ಈ ವಿಷಯ ನನ್ನನ್ನು ಸಂತೋಷ ಸಾಗರದಲ್ಲಿ ತೇಲಾಡಿಬಿಟ್ಟು ಬಾ ಹತ್ತಿರ.
ಪ್ರಾರ್ಥನಾ, ನಾನು ನಿನಗೆ ಒಂದು ವಿಷಯವನ್ನು ಪ್ರಾರ್ಥನಾ, ನೀನು ನನಗೆ ಮೊದಲು ಗಂಡು ಮಗುವನ್ನೇ ಎತ್ತಿಕೊಳ್ಬೇಕು, ತಿಳಿತಾ? ಇಲ್ಲ ರೀ, ಇಲ್ಲ. ಮೊದಲು ಈ ಮನೆಯಲ್ಲಿ ಹೆಣ್ಣು ಮಗುನೇ ಆಗ್ಬೇಕು. ಹೆಣ್ಣು ಮಗು ಇದ್ದರೆ ಮನೆ ತಣ್ಣಗಿರುತ್ತದೆ. ಅದಕ್ಕೆ ಬೇಡ, ನನಗೆ ಮೊದಲು ಗಂಡು ಮಗುವೇ ಬೇಕು. ಹೆಣ್ಣು ಮಗವಾದರೆ ಎತ್ತವರೆಗಿಲ್ಲದ ತೊಂದರೆ. ಹೌದು ರೀ, ನೀವು ಹೇಳು ಮಾತನ್ನ ಸರಿ ಇದೆ. ಯಾಕಂದ್ರೆ ಹೆಣ್ಣು ಮಗು ಆದರೆ ವರದಕ್ಷಿಣೆಯ ತೊಂದರೆ. ಆಯ್ತು, ನಿಮ್ಮಿಷ್ಟದಂತೆ ಆಗಲಿ. ಆಯ್ತು. ಪ್ರಾರ್ಥನಾ, ನಾನು ನಿನಗೆ ಒಂದು ವಿಷಯವನ್ನು ಹೇಳದೆ ಮರೆತು ಬಿಟ್ಟೆ. ನನ್ನ ವ್ಯವಹಾರ ಸಲುವಾಗಿ ಅರ್ಜೆಂಟಾಗಿ 50,000 ಹಣವು ನನಗೆ ಬೇಕು, ಬೇಗ ಕಳಿಸಿಕೊಡು. ಏನು 50,000 ಹಣವೇ? ಅಷ್ಟೊಂದು ಹಣ ಎಲ್ಲಿಂದ ತರುವುದು? ಎಲ್ಲಿಂದ ಅಂದರೆ ನೀನು ಅಣ್ಣ ಅಂದು ಕರೆಯುವೆಯಲ್ಲ ನಿನ್ನ ಪ್ರಮೋದನ ಹತ್ತಿರ. ರೀ, ಆ ನನ್ನ ಪ್ರಮೋದಣ್ಣ ಅವನು ಸ್ವಂತ ಅಣ್ಣನಲ್ಲ ರೀ, ಒಳ ಹುಟ್ಟಿದ ಅಣ್ಣ ಅಲ್ಲ ರೀ. ಮೇಲಾಗಿ ಅವನ ಬಡವ. ಅವನಲ್ಲಿಗೆ 50,000 ಹಣ ಎಲ್ಲಿಂದ ತರಲು ಸಾಧ್ಯ? ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಅದೇನು ನನಗೆ ಗೊತ್ತಿಲ್ಲ. ನಿನ್ನಂತ ಗತಿ ಇಲ್ಲದ ಬಡವೆಯನ್ನು ಮದುವೆ ಆಗಲು ನನಗೇನು ಕರ್ಮ? 50,000 ಹಣವು ನನಗೆ ಬೇಕೇ ಬೇಕು. ಬೇಡ ಬೇಡರಿ, ಬೇಡ. ವರದಕ್ಷಿಣೆಗೆ ಹಿಂಸಾಚಾರವನ್ನು ಕೊಡಬೇಡಿ. ಈಗಾಗಲೇ ನಮ್ಮ ಭಾರತ ದೇಶದಲ್ಲಿ ವರದಕ್ಷಿಣೆಗೆ ಅದೆಷ್ಟೋ ಹೆಣ್ಣು ಮಕ್ಕಳು ಬಲಿಯಾಗಿದ್ದಾರೆ. ನೀವು ವಿದ್ಯಾವಂತರು, ದಯವಿಟ್ಟು ಈ ರೀತಿ ಮಾಡಬೇಡಿ. ವೇದಾಂತ ಮಾತು ನನಗೆ ಬೇಕಾಗಿಲ್ಲ. ಇನ್ನೊಂದು ವಾರದೊಳಗೆ ವರದಕ್ಷಿಣ ಹಣವು ನನಗೆ ಬೇಕು. ಇಲ್ಲ ಅಂತಂದ್ರೆ ಈ ಮನೆಯಲ್ಲಿ ನಿನಗೆ ಜಾಗವೂ ಇಲ್ಲ. ಅಯ್ಯೋ ದೇವರೇ, ಏನಾಗಿದೆ ಇವರಿಗೆ? ಯಾಕೆ ರೀತಿ ವರ್ತಿಸುತ್ತಿದ್ದಾರೆ? ನನ್ನಣ್ಣ ಮೊದಲೇ ಬಡವ, ಅವನಲ್ಲಿ 50,000 ರೂಪಾಯಿ. ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಇವಳ ಮೈ ಮೇಲೆ ಸೀಮೆ ಹಣ್ಣು ಹಾಕಿ ಬೆಂಕಿ ಹಚ್ಚಿ ಬಿಡೋಣ. ಅರೇ ಬಾ. ಎಲ್ಲ ಸರಿ ಹೋದ ಮೇಲೆ ನಮ್ಮ ಪ್ರಜ್ವಲ್ ನಮಗೆ ಶರಣಾಗಿದ್ದಾನೆ.
ಬಾ ಬಾ ನನ್ನ ಸೇರು ಬಾ ನನ್ನ ಜೀವವೇ ನನ್ನ ಸೇರು ಬಾ ಪ್ರಿಯ ಓ ಪ್ರಿಯ ನಾನು ಬರ್ತೀನಿ ಪ್ರಿಯ. ಕೃಷ್ಣದ